ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಅಂಗನವಾಡಿಯಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ಕೆ ಬಂದಿದೆ ಸ್ನೇಹಿತರೆ. ಇಲ್ಲಿ WCD ಅಂತ ಸರ್ಚ್ ಮಾಡಿದ್ರೆ ಸಾಕು ಸಿಗುತ್ತೆ, ಅಥವಾ ಕೆಳಗಡೆ ಬಂದು ಸರ್ಚ್ ಮಾಡಿದ್ರೆ ಸಾಕು WCD ಹಾಸನ್ ನಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ಕೆ ಬಂದಿದೆ ಸ್ನೇಹಿತರೆ. ಇನ್ನು ಯಾರಾದ್ರೂ ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂದ್ರೆ ಜಾಯ್ನ್ ಆಗಿ ಸ್ನೇಹಿತರೆ. ಲಿಂಕ್ ಗಳನ್ನ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಹಾಗೆ ಒಂದು ವೆಬ್ಸೈಟ್ ಅಲ್ಲಿ ಕೂಡ ಇರುತ್ತೆ. ಇನ್ನು ನೀವು ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಹೊಸಬ್ರಾಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕಂದ್ರೆ ಈ ಒಂದು ವಿಡಿಯೋಗಳನ್ನ ನಾನು ಆದಷ್ಟು ಬೇಗ ಬಿಡ್ತಾ ಇರ್ತೀನಿ. ಲೇಟೆಸ್ಟ್ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಸ್ನೇಹಿತರೆ. ಜಾಬ್ಸ್ ಇವಾಗ ಕಾಲ್ ಫಾರ್ ಮಾಡ್ತಾ ಇದಾರೆ ಜಾಸ್ತಿ. ಸೊ ಅದಕ್ಕೋಸ್ಕರ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ. ಓಕೆನಾ. ನೋಡಿ, WCD ಹಾಸನ ರಿಕ್ರೂಟ್ಮೆಂಟ್ 2025 ಕರೆದಿರೋದು 857 ಅಂಗನವಾಡಿ ವರ್ಕರ್ ಮತ್ತೆ ಹೆಲ್ಪರ್ ಪೋಸ್ಟ್ ಗೆ ಕರೆದಿದ್ದಾರೆ ಸ್ನೇಹಿತರೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ. ಹಾಸನ್ ಡಿಸ್ಟಿಕ್ ಅಲ್ಲಿ ಇರುವಂತವ್ರು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗುತ್ತೆ. ಅಲ್ಲಿ ಪೋಸ್ಟ್ ಇರುತ್ತೆ. ಓಕೆನಾ. ಸೊ 9ನೇ ತಾರೀಕು ಏಪ್ರಿಲ್ 2025 ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಸೊ ಎಲಿಜಿಬಿಲಿಟಿ ಏನು, ಸ್ಯಾಲರಿ ಎಷ್ಟು, ಯಾವ ರೀತಿ ಸೆಲೆಕ್ಷನ್ ಇರುತ್ತೆ, ಏನ್ ಕ್ವಾಲಿಫಿಕೇಶನ್, ಯಾವ ಪೋಸ್ಟ್ ಗೆ ಎಷ್ಟು ಪೋಸ್ಟ್ ಇದಾವೆ, ಎಲ್ಲದೂ ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಓಕೆನಾ. ಸೊ ಈ ಒಂದು ವಿಡಿಯೋದಲ್ಲಿ ನೀವು ಫುಲ್ ತಿಳ್ಕೊಳ್ತೀರಾ, ಯಾವ ರೀತಿ ಅಪ್ಲಿಕೇಶನ್ ಅಪ್ಲೈ ಮಾಡೋದು, ಹೇಗೆ ಮೆರಿಟ್ ಲಿಸ್ಟ್ ಬರುತ್ತೆ, ಏನು ಎಲ್ಲಾದ್ನೂ ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಓಕೆನಾ. ಸೊ ಹಾಸನ್ನಲ್ಲೇ ಕರ್ನಾಟಕ ಕರೆದಿರುವಂತದ್ದು. ಓಕೆನಾ. ಮೆರಿಟ್ ಲಿಸ್ಟ್ ಬಂದು ಸೆಲೆಕ್ಷನ್ ಪ್ರೊಸೆಸ್ ಇರುತ್ತೆ. ಅದಾದ ನಂತರ ನೀವು ಲಾಸ್ಟ್ ಡೇಟ್ ಬಂದು 9 ಏಪ್ರಿಲ್ ಇರುತ್ತೆ ಸ್ನೇಹಿತರೆ. ಓಕೆನಾ. ಸೊ ನೋಡಿ, ಯಾವ ರೀತಿ ಪೋಸ್ಟ್ ವೈಸ್ ಬಿಟ್ಟಿದ್ದಾರೆ ನೋಡಿ ಈ ಒಂದು ಗ್ರಾಮಗಳಿಗೆ. ಸೊ ಸಪರೇಟ್ ಪೋಸ್ಟ್ ಎಷ್ಟೆಷ್ಟಿದಾವೆ ಏನಿದಾವೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಆಲೂರಲ್ಲಿ 4 ಅಂಗನವಾಡಿ ವರ್ಕರ್, ಹೆಲ್ಪರ್ ಗೆ 25 ಇದೆ, ಅರ್ಕಲ್ಗುಡ್ಗೆ 22 ವರ್ಕರ್, 62 ಹೆಲ್ಪರ್, ಅರಸೀಕೆರೆ 51 ವರ್ಕರ್, 138 ಹೆಲ್ಪರ್ ಇದೆ, ಬೇಲೂರು 11, 91 ಹೆಲ್ಪರ್ ಇದೆ, ಚನ್ನರಾಯಪಟ್ಟಣ 48, ಮತ್ತೆ 123, ಹಾಸನ್ 20, 93, ಹೊಳೆನರಸೀಪುರ 33, 70, ಸಕಲೇಶಪುರ 13, 53. ಸೊ ಈ ರೀತಿ ಪ್ರತಿಯೊಂದು ತಾಲೂಕುಗಳಿಗೆ ಕೊಟ್ಟಿದ್ದಾರೆ. ಓಕೆನಾ. ಸೊ ನೋಡಿ, ಅಂಗನವಾಡಿ ವರ್ಕರ್ ಆಗಿದ್ರೆ ಅವರು 12th ಆಗಿರ್ಬೇಕು, ಅಂಗನವಾಡಿ ಹೆಲ್ಪರ್ ಆಗಿದ್ರೆ 10th ಆಗಿರ್ಬೇಕು ಸಿದ್ರೆ. ಏಜ್ ಲಿಮಿಟ್ ಬಂದು 19 to 35. ಸೊ 19ರಿಂದ 35 ಏಜ್ ಲಿಮಿಟ್ ಇರುತ್ತೆ. ಹಾಗೆ ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇರುತ್ತೆ ಸಿದ್ರೆ. ಓಕೆನಾ. ಅಪ್ಲಿಕೇಶನ್ ಫೀಸ್ ಬಂದು ಯಾವುದೇ ರೀತಿಯ ಏನು ಅಪ್ಲಿಕೇಶನ್ ಫೀಸ್ ಕೂಡ ಇರೋದಿಲ್ಲ. ಸೊ ಜಸ್ಟ್ ನೀವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಫಿಲ್ ಅಪ್ ಮಾಡಬೇಕಾಗುತ್ತೆ. ಓಕೆನಾ. ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಪ್ರಕಾರ ಮೆರಿಟ್ ಲಿಸ್ಟ್ ನ ಬಿಡ್ತಾರೆ ಸ್ನೇಹಿತರೆ. ಓಕೆನಾ. ಯಾರ್ದು ನಿಮ್ಮ ಮಾರ್ಕ್ಸ್ ಜಾಸ್ತಿ ಇರುತ್ತೆ ಅವ್ರಿಗೆ ಕೆಲಸ ಸಿಗುತ್ತೆ ಸ್ನೇಹಿತರೆ. ಇದು ಸಿಂಪಲ್. ಓಕೆನಾ. ಅದ ನಂತರ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿದ್ರೆ, ಯಾವ್ದಾದ್ರು ID ಪ್ರೂಫ್ ಬೇಕು, ಎಜುಕೇಶನ್ ಸರ್ಟಿಫಿಕೇಟ್ಸ್ ಬೇಕು, ಫೋಟೋ ಬೇಕು, ಆಧಾರ್ ಕಾರ್ಡ್ ಬೇಕು, ಅದ ನಂತರ ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ಸ್ ಬೇಕು. ಈ ರೀತಿ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ನ ನೀವು ಇಟ್ಕೊಂಡಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಅದಾದ ನಂತರ ನೀವು 9ನೇ ತಾರೀಕು ಲಾಸ್ಟ್ ಡೇಟ್ ಇರೋದು. 9 ಏಪ್ರಿಲ್ 2025 ಲಾಸ್ಟ್ ಡೇಟ್ ಇದೆ. ಅದ ನಂತರ ನೀವು ಡೌನ್ಲೋಡ್ ಮಾಡ್ಬೇಕಂತ ಹೇಳಿದ್ರೆ, ನೀವು ನೋಟಿಫಿಕೇಶನ್ ನೋಡ್ಬೇಕಾಗಿದ್ರೆ, ಸೊ ಡೈರೆಕ್ಟ್ ಆಗಿ ಇಲ್ಲಿ ಒಂದು ಇಂಪಾರ್ಟೆಂಟ್ ಲಿಂಕ್ಸ್ ಇದೆ. ಈ ಲಿಂಕ್ಸ್ ನಲ್ಲಿ ಡೌನ್ಲೋಡ್ ಅಪ್ಲಿಕೇಶನ್ ಮತ್ತೆ ಡೌನ್ಲೋಡ್ ಅಫಿಷಿಯಲ್ ನೋಟಿಫಿಕೇಶನ್, ಈ ಒಂದು ಲಿಂಕ್ ಗಳನ್ನ ಕ್ಲಿಕ್ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ನೋಟಿಫಿಕೇಶನ್ ನೋಡೋದಾದ್ರೆ ನೋಡಿ, ಈಗಾಗಲೇ ನಾನು ತಿಳಿಸ್ಕೊಟ್ಟಿರೋ ಹಾಗೆ ಪ್ರತಿಯೊಂದನು ಇಲ್ಲಿ ಇದೆ ಸ್ನೇಹಿತರೆ. ಚನ್ನರಾಯಪಟ್ಟಣ ಈ ರೀತಿ ಪ್ರತಿಯೊಂದು ಜಿಲ್ಲೆಗಳದ್ದು ಈ ಒಂದು ಹಾಸನ ಜಿಲ್ಲೆಯಲ್ಲಿ ಕರೆದಿರುವಂತಹ ಪ್ರತಿಯೊಂದು ಏನು ತಾಲೂಕಿನ ಎಷ್ಟೆಷ್ಟು ಇದಾವೆ ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದೀನಿ. ಸೊ 9ನೇ ತಾರೀಕು 5:30 ಒಳಗಡೆ ನೀವು ಅಪ್ಲಿಕೇಶನ್ ಫಿಲ್ ಅಪ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ಲಿಂಕ್ ಇದೆ. ಈ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಓಪನ್ ಆಗುತ್ತೆ ಸ್ನೇಹಿತರೆ. ಸೊ ಈ ಒಂದು ಲಿಂಕ್ ಅಲ್ಲಿ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಫಸ್ಟ್ ಯೂಸರ್ ಮೇಲಲ್ಲೂ ಅಥವಾ ಇದನ್ನ ನೋಡೋ ಹಾಗಿದ್ರೆ ನೋಡಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಹಾಗೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕು ಅಂದ್ರೆ ಫಸ್ಟ್ ಈ ಒಂದು ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಅಂಗನವಾಡಿ ವರ್ಕರ್ ಆರ್ ಮಿನಿ ವರ್ಕರ್ ಅಥವಾ ಹೆಲ್ಪರ್ ಅಂತ ಹೇಳ್ಬಿಟ್ಟು ಕರೆದಿದ್ದಾರೆ. ಸೊ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ನ ಓಪನ್ ಮಾಡಿ ಇಲ್ಲಿ ಡಿಸ್ಟಿಕ್ ನ ನೀವು ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಸೊ ಡಿಸ್ಟಿಕ್ ಸೆಲೆಕ್ಟ್ ಮಾಡೋ ಟೈಮಲ್ಲಿ ನೀವು ಹಾಸನ್ ಅಂತ ಹೇಳಿದ್ರೆ ಸೆಲೆಕ್ಟ್ ಮಾಡಿ, ಮತ್ತೆ ಯಾವ ಜಿಲ್ಲೆ ಯಾವ ತಾಲೂಕಿಗೆ ಬೇಕು, ಸೊ ಆ ತಾಲೂಕಿನ ನೀವು ಸೆಲೆಕ್ಟ್ ಮಾಡ್ಕೊಂಡು ಪೋಸ್ಟ್ ಅಂಗನವಾಡಿ ವರ್ಕರ್, ಅಂಗನವಾಡಿ ಹೆಲ್ಪರ್, AW ಅಂತಂದ್ರೆ ಅಂಗನವಾಡಿ ವರ್ಕರ್ ಅಂತ, AWH ಅಂತ ಹೇಳಿದ್ರೆ ಹೆಲ್ಪರ್ ಅಂತ. ಸೊ ಈ ರೀತಿ ಸೆಲೆಕ್ಟ್ ಮಾಡ್ಬಿಟ್ಟು SC ST ನ ಏನು ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲ್ ಆಗಿ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಾದ ನಂತರ ನೀವು ಪೋಸ್ಟ್ ನ ಸಬ್ಮಿಟ್ ಮಾಡಿದ ನಂತರ ನೀವು ಫೋಟೋ ಮತ್ತು ಸಿಗ್ನೇಚರ್ ನ ಅಪ್ಲೋಡ್ ಮಾಡ್ಬೇಕಾಗಿರುತ್ತೆ. ಸೊ ಇಲ್ಲಿ ಬಂದು ಫೋಟೋ ಮತ್ತು ಸಿಗ್ನೇಚರ್ ನ ಅಪ್ಲೋಡ್ ಮಾಡುವಾಗ ಅಪ್ಲಿಕೇಶನ್ ID ನಿಮಗೆ ಸಿಕ್ಕಿರುತ್ತೆ, ಫೋನ್ ನಂಬರ್ ಬಂದಿರುತ್ತೆ. ಫೋನ್ ಅಲ್ಲಿ ಬಂದಿರುವಂತದ್ದು ID ನ ನೀವು ಇಲ್ಲಿ ಎಂಟರ್ ಮಾಡಿ, ನಿಮ್ಮ ಡೇಟ್ ಆಫ್ ಬರ್ತ್ ಮಾಡಿ ಸಬ್ಮಿಟ್ ಮಾಡಿದ ನಂತರ ಸೊ ನಿಮ್ಗೆ
ಅಪ್ಲಿಕೇಶನ್ ಅಲ್ಲಿ ಫೋಟೋ ಮತ್ತೆ ಸಿಗ್ನೇಚರ್ ನ ಅಪ್ಲೋಡ್ ಮಾಡೋದಕ್ಕೆ ಸಿಗುತ್ತೆ ಸಿದ್ರೆ ಓಕೆನಾ. ಹಾಗೆ ಡಾಕ್ಯುಮೆಂಟ್ಸ್ ಕೂಡ ಅಪ್ಲೋಡ್ ಮಾಡ್ಬೇಕಾಗಿರುತ್ತೆ. ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದಕ್ಕೆ ಕೂಡ ಸೇಮ್ ಪ್ರೊಸೀಜರ್. ಅದ ನಂತರ ಪ್ರಿಂಟ್ ಅಪ್ಲಿಕೇಶನ್. ಸೊ ಅಪ್ಲಿಕೇಶನ್ ಪ್ರಿಂಟ್ ಮಾಡೋದಕ್ಕೂ ಕೂಡ ಸೇಮ್ ಇದೇ ರೀತಿ. ಸೊ ಅದಾದ್ಮೇಲೆ ಇಲ್ಲಿ ಒಂದು ಬರುತ್ತೆ ಅಪ್ಲಿಕೇಶನ್ ಪ್ರಿಂಟ್ ಮಾಡೋದಕ್ಕೆ ಓಕೆನಾ. ಇದಿಷ್ಟು ತಿಳ್ಕೊಬೇಕಾಗಿರುತ್ತೆ ಸಿದ್ರೆ ಓಕೆನಾ. ಅದಾಂತರ ನೀವು ನೋಡೋದಾದ್ರೆ ಈ ಒಂದು ಪೋಸ್ಟ್ ನ ಏನೇನು ಇದಿರುತ್ತೆ ಗೈಡ್ಲೈನ್ಸ್. ಸೊ ಪ್ರತಿಯೊಂದು ಗೈಡ್ಲೈನ್ಸ್ ಇಲ್ಲಿ ಕೊಟ್ಟಿದ್ದಾರೆ ಸಿದ್ರೆ, ಇದನ್ನ ತಿಳ್ಕೊಬೇಕಾಗಿರುತ್ತೆ. ಈ ಒಂದು ಗೈಡ್ಲೈನ್ ಪ್ರಕಾರನೇ ನಿಮ್ಗೆ ಕೊಡ್ತಾರೆ. ಯಾರ್ಯಾರು ವಿಧವೆಯರಾಗಿದ್ದೀರಾ ಅಥವಾ ಆಸಿಡ್ ಅಟ್ಯಾಕ್ ಅಥವಾ ಅಂಗವಿಕಲರು ಅಥವಾ ವಿಚ್ಛೇದನಗೊಂಡಿರುವಂತವ್ರು, ಈ ರೀತಿ ಪ್ರತಿಯೊಂದು ಮಹಿಳೆಯನ್ನು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸಿದ್ರೆ. ಅವ್ರ ಎಲ್ಲಾರ್ಗು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ವಿಚ್ಛೇದನ ಪತ್ರ ಇರಬೇಕು, ಅಂಗವಿಕಲ ಪತ್ರ ಇರಬೇಕು, ಅಭ್ಯರ್ಥಿ ಜಾತಿ ಪ್ರಮಾಣ ಪತ್ರ ಇರಬೇಕು, ಪತಿಯ ಮರಣ ಪತ್ರ ಇರಬೇಕು, ತಹಸೀಲ್ದಾರರಿಂದ 3 ವರ್ಷ ವಾಸಸ್ಥಳ ದೃಢೀಕರಣ ಪತ್ರ ಇರ್ಬೇಕಾಗಿರುತ್ತೆ, ಜನನ ಮರಣ ಪತ್ರ ಇರಬೇಕು, ಅರ್ಜಿ ನಿಗದಿತ ನಮೂನೆ ಇರಬೇಕು, ವಿದ್ಯಾರ್ಹತೆ ಇರಬೇಕು. ಈ ರೀತಿ ಪ್ರತಿಯೊಂದನ್ನು ನೀವು ಇಟ್ಕೊಂಡಿರ್ಬೇಕಾಗಿರುತ್ತೆ ಸಿದ್ರೆ ಓಕೆನಾ. ಸೊ ಇಟ್ಕೊಂಡಿದ್ರೆ ಒಳ್ಳೇದು. ಅಪ್ಲಿಕೇಶನ್ ಅಪ್ಲೈ ಮಾಡೋ ಟೈಮಲ್ಲಿ ಇದನ್ನೆಲ್ಲ ಏನು ಕೇಳಲ್ಲ. ಬಟ್ ನಿಮ್ಮ ಅಂಗವಿಕಲರಾಗಿದ್ರೆ ಅದೊಂದು ಕೇಳಬಹುದು. ಅದಾದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೇಳ್ತಾರೆ ಓಕೆನಾ. ಅಪ್ಲಿಕೇಶನ್ ಆಗಿ ನೀವು ಶಾರ್ಟ್ ಲಿಸ್ಟ್ ಆದ ನಂತರ ನಿಮ್ಗೆ ಎಲ್ಲ ಒಂದು ಈ ಒಂದು ಡಾಕ್ಯುಮೆಂಟ್ಸ್ ಗಳು ನಿಮ್ಮ ಹತ್ರ ಇರ್ಬೇಕಾಗಿರುತ್ತೆ ಸಿದ್ರೆ, ಅವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಯುತ್ತೆ ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ರೆ. ಹಾಗೆ ಹಿಂದಿನ ವಿಡಿಯೋದಲ್ಲಿ ನೋಡೋದಾದ್ರೆ ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಹಾಗೆ NCB ರಿಕ್ರೂಟ್ಮೆಂಟ್ ಅಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಓಕೆನಾ. ಇನ್ನು 2500 ಅಂಗನವಾಡಿ ವರ್ಕರ್ಸ್ ಕರೆದಿದ್ದಾರೆ ಸಿದ್ರೆ ಆಲ್ ಓವರ್ ಇಂಡಿಯಾದಲ್ಲಿ, ಆಲ್ ಓವರ್ ಕರ್ನಾಟಕದಲ್ಲಿ. ಸೊ ಹಾಗೆ ಪ್ರತಿಯೊಂದು ಜಿಲ್ಲೆದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಲೇಟೆಸ್ಟ್ ಆಗಿ ಬರುವಂತಹ ಎಲ್ಲಾ ವಿಡಿಯೋಗಳು ನಿಮ್ಗೆ ಸಿಗುತ್ತೆ ಸಿದ್ರೆ ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.